ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ನಮ್ಮ ಸ್ಕಿನ್ ಏನಾದರೂ ಆ್ಯಂಟಿ ಏಜಿಂಗ್ ಅಂದರೆ ವಯಸ್ಸಾಗಿರೋ ಥರ ಆಗಿದ್ದರೆ, ನಾವಿನ್ನೂ ಚಿಕ್ಕ ವಯಸ್ಸು ಥರ ಕಾಣಿಸ್ಬೇಕು, ನಮ್ಮ ಸ್ಕಿನ್ ಗ್ಲೋ ಕಾಣಿಸ್ಬೇಕು, ಆ್ಯಂಡ್ ಸುಕ್ಕುಗಟ್ಟಿದ್ರೆ, ನೆರಿಗೆ ಆಗಿದ್ರೆ, ರಿಂಕಲ್ಸ್, ಫೈನ್ ಲೈನ್ಸ್, ಅಷ್ಟೇ ಅಲ್ಲದೆ ನಮ್ಮ ಫೇಸ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ನಾವು ಯಾವ ರೀತಿ ಮನೆಯಲ್ಲೇ ಸಿಗೋ ಪದಾರ್ಥ ಯೂಸ್ ಮಾಡ್ಕೊಂಡು, ಜಸ್ಟ್ ಎರಡೇ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ನಾವು ನಮ್ಮ ಸ್ಕಿನ್ನನ್ನು ನೀಟಾಗಿ ಮಾಡ್ಕೋಬೋದು, ಕ್ಲಿಯರ್ ಮಾಡ್ಕೋಬೋದು, ರಿಂಕಲ್ಸ್ ಒಗಿಸ್ಕೋಬೋದು, ಫೈನ್ ಲೈನ್ಸ್ ಒಗಿಸ್ಕೋಬೋದು, ಆ್ಯಂಟಿ ಏಜಿಂಗ್ ಒಗಿಸ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಫುಲ್ ನೋಡಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ನಿಜವಾಗ್ಲೂ ಒಂದು ಮಿರಾಕಲ್ಲೇ ನಡೆಯುತ್ತೆ, ನೀವೇ ನೋಡ್ಬೋದು. ಅದು ಯಾವುದು ಅಂತ ನಾನು ನಿಮಗೆ ತೋರ್ಸೋಕ್ಕೆ ಕಾಯ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ, ಆ್ಯಂಡ್ ನಿಮಗೂ ಯಾವ ಥರ ವಿಡಿಯೋಸ್ ಬೇಕು ಅಂತ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಬರ್ರಿ. ಫ್ರೆಂಡ್ಸ್, ಫಸ್ಟ್ ಇಲ್ಲೊಂದು ಖಾಲಿ ಬೌಲ್ ತೊಗೊಳ್ಳಿ. ನೆಕ್ಸ್ಟ್ ನಾನು ಇದಕ್ಕೆ ಇದೇನು ಅಂತ ಥಿಂಕ್ ಮಾಡ್ತಾ ಇದ್ದೀರಾ, ಇದೇನೂ ಅಲ್ಲ, ಇದು ಎಳ್ಳಿರುತ್ತಲ್ಲ, ಕಪ್ಪು ಎಳ್ಳು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ರುಬ್ಬಿದ್ದೀನಿ ನಾನು ಮಿಕ್ಸಿ ಜಾರಲ್ಲಿ. ಇದು ನೀವು ತಿನ್ನೋಕ್ಕೆಲ್ಲ ಮಾಡ್ಕೊತೀರಲ್ಲ, ಸೇಮ್ ಅದೇ. ಇದು ಚೆನ್ನಾಗಿರುತ್ತೆ. ಇದರಿಂದ ನಮ್ಮ ಫೇಸಿಗೆ ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ಸ್ ಇದೆ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೇನು ಬೆನಿಫಿಟ್ಸ್ ಇದೆ ಅಂತ ಕೂಡ. ಸೊ ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಓಕೆನಾ? ಸೊ ಫ್ರೆಂಡ್ಸ್, ಇಷ್ಟು ಸಾಕು, ಸ್ವಲ್ಪ ತೊಗೊಳ್ಳಿ ಅಂತ ಹೇಳ್ತೀನಿ. ಇದನ್ನು ಸ್ವಲ್ಪ, ಜಾಸ್ತಿ ಅಲ್ಲ, ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಈ ರೀತಿ ಪ್ಯಾಕ್ ರೀತಿ ತಯಾರಿಸ್ಕೊಳ್ಳಿ, ಓಕೆನಾ? ನೀವು ಬೇಕಿದ್ದರೆ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಆ್ಯಸಿಡ್ ಕೂಡ ಹಾಕ್ಕೋಬೋದು. ಸೊ ನೀಟಾಗಾಗ ಫೇಸಿಗೆ ಕುತ್ಕೊಳ್ಳುತ್ತೆ. ನಾನು ಕಡಲೆ ಆ್ಯಸಿಡ್ ಕೂಡ ಹಾಕ್ತೀನಿ. ನೋಡಿ, ಒಂದು ಸ್ಪೂನ್ ಕಡಲೆ ಆ್ಯಸಿಡ್ ತೊಗೊಂಡಿದ್ದೀನಿ. ಎರಡು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ಓಕೆನಾ? ನಿಮ್ಮ ಫೇಸ್ಗೆ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಏನಿಲ್ಲ, ಎಳ್ಳಿರುತ್ತಲ್ಲ, ಎಳ್ಳೊಂದು ಸ್ವಲ್ಪ ನೀವು ಹುರ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಬ್ಬಿ, ಓಕೆನಾ? ನೋಡಿ, ಇಲ್ಲಿ ಪ್ಯಾಕ್ ರೆಡಿ ಆಯ್ತು. ಈಗ ಬನ್ನಿ ಇದನ್ನು ಅಪ್ಲೈ ಮಾಡ್ಕೊಂಡು ಇದರಿಂದ ಆಗೋ ಬೆನಿಫಿಟ್ಸ್ ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇವಾಗ ಪ್ಯಾಕ್ ರೆಡಿ ಆಗಿದೆ. ಇವಾಗ ನಾನು ಇದನ್ನು ಅಪ್ಲೈ ಮಾಡ್ತಾ, ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ಈಗ ಶೇರ್ ಮಾಡ್ತಾ ಹೋಗ್ತೀನಿ. ಈ ರೀತಿ ನೀಟಾಗಿ ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ನಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು. ಈ ರೀತಿ ಅಪ್ಲೈ ಮಾಡಿ. ಫ್ರೆಂಡ್ಸ್, ಕಪ್ಪು ಎಳ್ಳಲ್ಲಿ ರಿಚ್ ಪ್ರೋಟೀನ್ ಅಂದರೆ ಜಾಸ್ತಿ ಪ್ರೋಟೀನ್ ಇರುತ್ತೆ, ಕಬ್ಬಿಣ ಅಂಶ ಇರುತ್ತೆ, ಐರನ್, ಜಾನಿಕ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬ ಇರೋದ್ರಿಂದ ಸ್ಕಿನ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದು ಹೋಗುತ್ತೆ. ಅಷ್ಟೇ ಅಲ್ಲದೆ ಸ್ಕಿನ್ ಏನಾದರೂ ರಿಂಕಲ್ಸ್ ಆಗಿದ್ರೆ, ಸುಕ್ಕುಗಟ್ಟಿದ್ರೆ ಹೋಗೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಸ್ಕಿನ್ ಸಾಫ್ಟ್ ಆಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಆ್ಯಂಟಿ ಏಜಿಂಗ್, ಏಜ್ ಆಗೋ ಥರ ಫೇಸ್ ಕಾಣ್ತಾ ಇದ್ದರೆ ಅದು ಕೂಡ ಕಡಿಮೆ ಮಾಡುತ್ತೆ. ನಾನು ಆಗಲೇ ಹೇಳ್ದಂಗೆ ರಿಂಕಲ್ಸ್ ಹೋಗೋಕ್ಕೆ ಇದು ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು. ನಿಮಗೆ ಗೊತ್ತು, ನೆಕ್ಸ್ಟ್ ಇದರಲ್ಲಿ ತುಂಬಾ ಒಂದು ಒಳ್ಳೆ ಪೋಷಕಾಂಶ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಬೆನಿಫಿಟ್ಸ್ ಇದೆ. ಕಡಲೆ ಆ್ಯಸಿಡ್ ಬಗ್ಗೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರ್ತೀನಿ, ನೀವು ನೋಡಿರ್ತೀರಾ ಅಂತ ಅನ್ಕೋತೀನಿ. ಇದನ್ನು ಒಂದು 10 ನಿಮಿಷ ಬಿಟ್ಕೊಂಡು ಡ್ರೈ ಆದಮೇಲೆ ಸಿಗ್ತೀನಿ. ಈಗ ಇದನ್ನು ಫುಲ್ಲು ಡ್ರೈ ಆಗಿದೆ ನೋಡಿ, ಕೈಗೊಂಚೂರು ಅಂಟ್ತಾ ಇಲ್ಲ. ನಾನೀಗ ಇದನ್ನೊಂದು 10 ನಿಮಿಷ ಅಥವಾ ಒಂದು 15 ನಿಮಿಷ ಬಿಟ್ಕೊಂಡಿದ್ದೆ ಅಷ್ಟೇ. ಇವಾಗ ಹೋಗಿ ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ, ರಿಸಲ್ಟ್ ನೋಡಿ. ಫ್ರೆಂಡ್ಸ್ ನೋಡಿ, ಇಷ್ಟು ಗ್ಲೋ ಆಗಿದೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಫಸ್ಟ್ ಹೇಗಿತ್ತು ಈಗ ಹೇಗಿದೆ ಅಂತ. ನಾನಿನ್ನೂ ಒರೆಸ್ಕೊಂಡು ಇಲ್ಲ, ಹಾಗೆ ನಿಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ಎಷ್ಟು ಗ್ಲೋ ಬಂದಿದೆ, ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಸ್ವಲ್ಪ ತುಂಬ ನೈಸ್ ಅನಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಸ್ಕಿನ್ನು.